ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಮಗೆ ಒಂದು ಡಿಫ್ರೆಂಟ್ ಟೈಪ್ ದೋಸೆ ತೋರಿಸ್ತಾ ಇದ್ದೀನಿ. ನಾರ್ಮಲಿ ನಾವೆಲ್ಲ ತವಾದಲ್ಲಿ ದೋಸೆ ಮಾಡ್ತೀವಲ್ವಾ, ಇದು ನೋಡಿ ದೋಸೆ ಹಿಟ್ಟು ನಾನು ರುಬ್ಬಿ ಇಟ್ಕೊಂಡಿದ್ದೇನೆ. ಇದು ಅಕ್ಕಿ ಮತ್ತು ಉದ್ದಿನ ಬೇಳೆ ಹಾಕಿ ರುಬ್ತೀವಲ್ಲ, ಅದೇ ಹಿಟ್ಟು ಇದು. ಇದು ನಮಗೆ ಸ್ವಲ್ಪ ಉಳಿದಿತ್ತು, ಅದಕ್ಕೆ ನಾನು ಇವಾಗ ಬೆಳಗ್ಗೆ ಟಿಫನ್ ಮಾಡ್ತಿದ್ದೇನೆ. ಆದರೆ ಯಾವ ದೋಸೆ ಮಾಡ್ತಿದ್ದೇನೆ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೇನೆ, ಬಾಣಲಿ. ಇದರಲ್ಲಿ ನಾನು ದೋಸೆ ಮಾಡ್ತೇನೆ. ಬಾಣಲಿ ದೋಸೆ ಅಂದರೆ ನಾವು ನಮ್ದು ಈ ಕಡೆ ಉಡುಪಿ ಮಂಗಳೂರು ಕಡೆ ಎಲ್ಲ ಬಾಣಲ್ ದೋಸೆ ಅಂತ ಹೇಳ್ತೇವೆ. ಇದರ ಒಳಗಡೆ ನಾವು ದೋಸೆ ಹಾಕ್ತೇವೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಇದನ್ನು ಹೇಗೆ ಮಾಡೋದು ಅಂತ. ಬನ್ನಿ ನೋಡೋಣ. ನೋಡಿ, ಬಾಣಲೆ ಇಟ್ಕೊಂಡಿದ್ದೇನೆ. ಇದು ಕಬ್ಬಿಣದ್ದು ಬಾಣಲೆ ಆಗಬೇಕು, ನಿಮಗೆ ಬಾಣಲೆ ಆಗಬೇಕು, ಇಲ್ಲಾಂದರೆ ಅದು ಅಡಿ ಹಿಡಿಯುತ್ತೆ. ನೀವು ಇಟ್ಟು ಕಾಪರೆಲ್ಲ ಇಟ್ಕೊಂಡ್ರೆ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ, ಒಂದು ಸ್ವಲ್ಪ ಬೇರೆನೇ ಟೇಸ್ಟ್ ಕೊಡುತ್ತೆ. ಇದನ್ನು ಎಣ್ಣೆ ಹಚ್ಕೊಂಡು ಇದೆಲ್ಲ ಸ್ವಲ್ಪ ಎಣ್ಣೆನಿಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಯಾಕೆಂದರೆ ದೋಸೆ ತಳ ಹಿಡಿಬಾರ್ದಲ್ಲ, ಅದಕ್ಕೆ ಇವಾಗ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇವಾಗ ತವಾ ಸ್ವಲ್ಪ ಇದು ಬಾಂಡೆ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ಇದರಲ್ಲಿ ನೀವು ಒಂದು ಸಂಟಿಗೆ ತಗೊಳ್ಳಿ. ಒಂದು ಸಂಟಿ ತಗೊಂಡು ಇದ್ರ ಮಧ್ಯದಲ್ಲಿ ಹಾಕ್ಬೇಕು. ಇದೆ ನೋಡಿ, ಕಾಣ್ತಾ ಇದೆ ಅಂತ ಹೇಳ್ತೇನೆ. ಇದು ದಪ್ಪದಲ್ಲೇ ಹಾಕಬೇಕು. ಹೀಗೆ ಹಾಕಬೇಕು. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೊಳ್ಬೋದು. ಮತ್ತು ಇದರಲ್ಲಿ ಒಂದು ಸ್ವಲ್ಪ ಹೀಗೆ ಸ್ಪ್ರೆಡ್ ಮಾಡಿ, ಹೀಗೆ ಸ್ಪ್ರೆಡ್ ಮಾಡಿ. ಒಂದು ಚಮಚ ಸಾಕಾಗುತ್ತೆ. ನಿಮಗೆ ದಪ್ಪ ಬೇಕಂದ್ರೆ 1.5 ಹಾಕ್ಕೊಳ್ಬೇಕು. ಇದು ಸ್ಪ್ರೆಡ್ ಮಾಡಿ ಅದರ ಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಹಸಿಮೆಣಸಿನ್ಕಾಯಿ ಖಾರ ಬೇಡ ಅನ್ನೋರು ಈರುಳ್ಳಿ ಹಾಕ್ಕೊಂಡ್ರೆ ಪರವಾಗಿಲ್ಲ, ಹಾಕ್ಕೊಳ್ಬೋದು. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಇವಾಗ ಮಿಕ್ಸ್ ಮಾಡಿದಲ್ಲಿ ನೋಡಿ. ಇವಾಗ ಅದರ ಮೇಲೆ ಸ್ವಲ್ಪ ಮತ್ತೆ ಎಣ್ಣೆ ಹಾಕಬೇಕು. ಇದು ಈರುಳ್ಳಿ ಹಾಕಿದ್ಮೇಲೆ ಎಣ್ಣೆ ಹಾಕಿ ಇವಾಗ ಅದನ್ನು ಮುಚ್ಚಿಡಬೇಕು. ಇದು ಮೀಡಿಯಮಲ್ಲಿ ಕಾಯಬೇಕು. ನಮಗೆ ಹೈಯಲ್ಲಿ ಇಡಬೇಡಿ, ಮೀಡಿಯಮಲ್ಲಿ ಕಾಯಿಸ್ಬೇಕು ಇದನ್ನು. ನೋಡಿ, ಇದು ಕಾದಿದೆ, ಆ ಸೈಡ್ ಕಾದಿದೆ, ಹಿಂದೆಗಡೆ ಎಷ್ಟು ಚೆಂದ ಹೇಳುತ್ತೆ ನೋಡಿ. ಅದು ನೀವು ಎಣ್ಣೆ ಹಚ್ಕೊಂಡಿದ್ದೀರಲ್ಲ, ಅದರಲ್ಲಿ ಈಸಿ ಹೇಳುತ್ತೆ. ಇವಾಗ ಇದನ್ನು ತೆಗೆದು ನೀವು ಮತ್ತೆ ಉಲ್ಟಾ ಹಾಕ್ಕೊಳ್ಳಿ. ನೋಡಿ, ಹಿಂದೆ ಕೂಡ ಇದೇ ರೀತಿ ಕಾದಿರಬೇಕು. ಇದು ತುಂಬ ಒಳ್ಳೆ ರೀತಿಯಲ್ಲಿ ಕಾಯಬೇಕು. ಇವಾಗ ತಿರುಗಿಸಿ ಹಾಕಿದ್ಮೇಲೆ ಒಂದು 2 ನಿಮಿಷ ಕಾಯಿಸಿ ಮತ್ತೆ. ನೋಡಿ, ಈಗ ಇದು ಕಾದಿದೆ, ಹೀಗೆ ಕಲರ್ ಬರಬೇಕು ಅದು ಹಿಂದೆಗಡೆ. ಮತ್ತು ಇವಾಗ ನೋಡಿ, ಮೀಡಿಯಮಲ್ಲಿ ಇಟ್ಕೊಂಡು ಕಾಯಿಸ್ಕೊಬೇಕು, ಹೈ ಫ್ಲೇಮಲ್ಲಿ ಇಡಬೇಡಿ. ನೋಡಿ ಎಷ್ಟು ಚಂದ ಕಾದಿದೆ ಅಂತ. ಇದು ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಲ್ಲೇ ತಿನ್ನಬೇಕು ನೀವು. ನೋಡಿ, ರೆಡಿ ಆಯಿತು ಬಾಣಲಿ ದೋಸೆ. ನೋಡಿ, ಈಗ ಇನ್ನೊಂದು ಹಾಕ್ತೇನೆ, ಇನ್ನೊಂದು ಹಾಕಿ ತೋರಿಸ್ತೇನೆ. ಒಂದು ಸ್ವಲ್ಪ ತಗೊಳ್ಳೋದು ಹೀಗೆ ಹಾಕೋದಷ್ಟೇ, ಈಸಿ ಇದೆ, ಏನು ಕಷ್ಟ ಇಲ್ಲ. ಕೆಲವರಿಗೆ ದಪ್ಪ ದೋಸೆ ತಿನ್ನಬೇಕಲ್ಲ, ಅವರಿಗೆಲ್ಲದು ತುಂಬ ಚೆನ್ನಾಗಿರುತ್ತೆ ಇದು. ಈ ರೀತಿ ಹಾಕೋದು, ಅದರ ಮೇಲೆ ಎಣ್ಣೆ ಹಾಕೋದು. ಅದಕ್ಕೆ ನೀವು ಮೀಡಿಯಮಲ್ಲಿ ಇಟ್ಕೊಳ್ಬೇಕು. ಹೈಯಲ್ಲಿ ಇಟ್ಕೊಂಡ್ರೆ ಅದೆಲ್ಲ ಇದಾಗೋಗುತ್ತೆ, ನಿಮಗೆ ಸೀದೋಗುತ್ತೆ ಅದು. ಇದರ ಮೇಲೆ ಹೀಗೆ ಹಾಕೋದು. ಮೆಣಸಿನ್ಕಾಯಿ ಬೇಡ ಅನ್ನೋರು ಈರುಳ್ಳಿ ಹಾಕ್ಕೊಳ್ಳೋದು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು. ನಿಮ್ಮದು ಏನಾದರೂ ಆಲ್ಟ್ರೇಷನ್ ಮಾಡ್ಕೊಳ್ಬೋದು. ನಾವು ಅಷ್ಟೇ ಹಾಕೋದು. ಈಗ ಹಾಕಿ ಮುಚ್ಚಿಡೋದು. ಫ್ರೆಂಡ್ಸ್, ಬಾಣಲ್ ದೋಸೆ ಅಥವಾ ಬಾಣಲಿ ದೋಸೆ ರೆಡಿಯಾಗಿದೆ. ಇವಾಗ ಇದ್ರ ಜೊತೆ ನಾನು ತೆಂಗಿನಕಾಯಿ ಚಟ್ನಿ ಮಾಡಿದ್ದೇನೆ, ಅದರ ಕಾಂಬಿನೇಷನ್ ಹಾಕ್ಕೊಂಡು ತಿನ್ಬೋದು. ಅಥವಾ ನಿಮಗೆ ಬೇರೆ ಏನಾದರೂ ಇದ್ದರೆ ಚಟ್ನಿ, ಅದನ್ನು ಕೂಡ ಹಾಕ್ಕೊಳ್ಬೋದು. ಕೆಂಪು ಚಟ್ನಿ ಎಲ್ಲ ಇರುತ್ತಲ್ಲ, ತೆಂಗಿನಕಾಯಿ ಚಟ್ನಿ ಹಾಕ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ಬಾಣಲ್ ದೋಸೆ ಬಾಣಲಿ ದೋಸೆ ರೆಡಿ ಆಯಿತು. ಚಟ್ನಿ ಒಟ್ಟಿಗೆ ಕೊಡ್ತಾ ಇದ್ದೇನೆ, ಸರ್ವ್ ಮಾಡ್ತಾ ಇದ್ದೇನೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಏನು ಕಷ್ಟ ಇಲ್ಲ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಎಳ್ಳುತ್ತೆ ಕೂಡ ಅದು. ಏನು ತಳ ಏನು ಇಟ್ಕೊಳ್ಳಲ್ಲ, ಮತ್ತು ಸೀದು ಏನು ಹೋಗಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಹೀಗೆ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.